ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆದಮೇಲೆ ವೀಡಿಯೋಸ್ ಹಾಕ್ತಾ ಇದ್ದೀನಿ. ಹಾಗೆಯೇ ಇವತ್ತೊಂದು ಹೊಸ ಡಿಸೈನ್ ಸ್ಯಾಂಪಲ್ ಪೀಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಡಿಸೈನ್ ಟ್ರೈ ಮಾಡಿದ್ದೀನಿ. ಸೊ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಡಿಸೈನ್ ಮಾಡೋದಕ್ಕೆ 10 ನಂಬರ್ ನೀಡಲಾದರೂ ನಡೆಯುತ್ತೆ, 11 ನಂಬರ್ ನೀಡಲಾದರೂ ನಡೆಯುತ್ತೆ. ಹಾಗೆ 6 ಎಳೆ ತಗೊಂಡಿದ್ದೀನಿ. ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂತ ಅಂದರೆ ನೀವು 7 ಎಳೆ ಅಥವಾ 8 ಎಳೆ ದಾರ ತಗೊಳ್ಳಿ. ಆವಾಗ 8 ನಂಬರ್ ಅಥವಾ 9 ನಂಬರ್ ನೀಡಲ್ನ ನೀವು ತಗೋಬೇಕಾಗುತ್ತೆ. ಇಲ್ಲಿ ನಾನು ಡಿಸೈನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ನಾನು 2 ಟೈಮ್ಸ್ ಯಾವಾಗಲೂ ಲಾಕ್ನ ಮಾಡ್ಕೋತೀನಿ. ಸೊ ನೀವು ಕೂಡ 2 ಸತಿ ಲಾಕ್ನ ಮಾಡ್ಕೊಳ್ಳಿ, ಸೆಕ್ಯೂರ್ ಆಗಿರುತ್ತೆ. ಹಾಗೆ ಲಾಸ್ಟ್ ಕುಚ್ಚು ಹಾಕಿದ ನಂತರ ಎಲ್ಲ ಎಂಡ್ ಆದ ನಂತರ ಗ್ಲೂ ಹಾಕ್ಕೊಂಡು ಸ್ಟಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ನೀಟಾಗಿ ಬರಲಿ ಫಿನಿಶಿಂಗ್ ಎಲ್ಲನೂ. ಸೊ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ 2 ಸತಿ ಲಾಕ್ ಮಾಡಿದ ತಕ್ಷಣ ನಾನು ಸ್ವಲ್ಪ ದಾರನ ಮೇಲೆತ್ತಿ ನಾನು 3 ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥ ಬೀಡ್ಸ್ ಬಂದು ಏರ್ ವರ್ಕ್ಗೆ ಯೂಸ್ ಮಾಡುವಂತಹ ಮ್ಯಾಟ್ ಫಿನಿಶಿಂಗ್ ಗೋಲ್ಡ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಸಾರಿಗೆ, ಕಸ್ಟಮರ್ ಸಾರಿಗೆ ನೀವು ಯೂಸ್ ಮಾಡುವಂಥದ್ದಾಗ ಇದೇ ರೀತಿಯ ಬೀಡ್ಸ್ನ ಯೂಸ್ ಮಾಡಿ. ಕಲರ್ ಜಾಸ್ತಿ ಏನು ಬೇಗ ಹೋಗಲ್ಲ ಇದು. ಸೊ ಹಾಗಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ಈ ಬೀಡನ್ನ ನಾನು 3 ಬೀಡನ್ನ ಒಟ್ಟಿಗೆ ತೊಗೊಂಡಿದ್ದೀನಿ. 3 ಬೀಡ್ ಒಟ್ಟಿಗೆ ತಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡೋಕ್ಕೆ ಮುಂಚೆ ಅದನ್ನು ಟ್ರಯಾಂಗಲ್ ಶೇಪಿಗೆ ಬರೋ ಥರ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಟ್ರಯಾಂಗಲ್ ಶೇಪಲ್ಲಿ ನಾನು ಇದನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಬಟ್ಟೆಗೆ ಕೂಡ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಒಂದು ಸರ್ತಿ ಟ್ರಯಾಂಗಲ್ ಶೇಪ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತೀವಲ್ಲ, ಅದರ ಪಕ್ಕದಲ್ಲಿ ಮತ್ತೊಂದು ಸರ್ತಿ ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಮತ್ತೆ ಸ್ವಲ್ಪ ದಾರನ ಮೇಲೆತ್ತಿ ನೋಡಿಲಿ ಹ್ಯಾಂಗಿಂಗ್ ಬೀಡನ್ನ ತೊಗೊಂಡಿದ್ದೀನಿ. ಹ್ಯಾಂಗಿಂಗ್ ಬೀಡು ನಿಮಗೆ ಹ್ಯಾಂಗಿಂಗ್ ಬೀಡ್ ಬೇಡ ಅಂತ ಅಂದರೆ ನಾನು ಫಸ್ಟ್ ಯೂಸ್ ಮಾಡಿದ್ವಲ್ಲ 3 mm ಸೈಜ್ ಬೀಡು, ಸೊ ಅದನ್ನೇ ನೀವು 3 ಬೀಡ್ಗಳನ್ನ ಟ್ರಯಾಂಗಲ್ ಶೇಪಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಟ್ರಯಾಂಗಲ್ ಶೇಪ್ ಇದು ಹ್ಯಾಂಗಿಂಗ್ ಬೀಡ್ ಯಾವ ರೀತಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನೋಡಬೇಕು ಅನ್ನೋ ಒಂದು ಇದರಲ್ಲಿ ನಾನು ಈ ಒಂದು ಡಿಸೈನ್ನ ಟ್ರೈ ಮಾಡಿರುವಂಥದ್ದು. ಸೊ ಇದನ್ನು ಹ್ಯಾಂಗಿಂಗ್ ಬೀಡ್ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡಿ ಮತ್ತೆ ನಾನಿಲ್ಲಿ ಬಟ್ಟೆಗೆ 2 ಸತಿ ಲಾಕ್ ಮಾಡ್ಕೊಂಡಿದ್ದೀನಿ. ಓಕೆನಾ, 2 ಸತಿ ಲಾಕ್ ಮಾಡ್ಕೊಂಡಿದ್ದೀನಿ. 2 ಸತಿ ಲಾಕ್ ಮಾಡಿದ ತಕ್ಷಣ ಮತ್ತೆ ನಾನು ಸ್ವಲ್ಪ ದಾರನ ಮೇಲೆತ್ತಿ 3 ಬೀಡ್ಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, 3 ಬೀಡ್ಗಳನ್ನ ತಗೊಂಡು ಅದನ್ನು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ ನಂತರ ಒಂಚೂರು ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಕೈಯಲ್ಲಿ ಒಂಚೂರು ಪ್ರೆಸ್ ಮಾಡಿಕೊಂಡ್ರೆ ಅದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಸೊ ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೋಬೇಕಾದ್ರೆ ಬಟ್ಟೆನ ಎಳಿಬೇಡಿ, ಹಾಗೆ ನೀಡಲ್ಲಿ ಕೂಡ ಮೂವ್ ಮಾಡಬೇಡಿ. ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ, ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಅಲ್ಲಿ ಪಕ್ಕದಲ್ಲಿ ಮತ್ತೊಂದು ಸುತ್ತಿ ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ನನ್ನ ಚಾನಲಲ್ಲಿ ಕುಚ್ಚು ಜೊತೆಗೆ ಆರಿ ವರ್ಕ್ ಡಿಸೈನ್ಸ್ಗಳ ಶಾರ್ಟ್ ವೀಡಿಯೋಗಳನ್ನ ಕೂಡ ಹಾಕಿದ್ದೀನಿ. ನಿಮ್ಗೆ ಯಾರಿಗಾದರೂ ಆರಿ ವರ್ಕ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ನ ಮಾಡ್ಬೋದು. ಅಲ್ಲಿ ಬೀಡ್ ಆ್ಯಡ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡಿದ ತಕ್ಷಣ ನಾನಿಲ್ಲಿ ಮತ್ತೆ 3 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿನ ಮತ್ತೆ ನಾನು 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 6 ಚೈನ್ಗಳನ್ನ ಹಾಕ್ಕೊಂಡು ಮೊದಲು ಸ್ಟ್ರೈಟಾಗಿ ನೋಡ್ಕೋಬೇಕು. ನನಗೆ ಯು ಶೇಪಲ್ಲಿ ಆರ್ಚ್ ಬೇಕಾಗಿರೋದ್ರಿಂದ ಒಂದು ಚೈನ್ನ ಹಿಂದಕ್ಕೆ ಅಂದರೆ ಒಂದು ಚೈನ್ ಸ್ಕಿಪ್ ಮಾಡಿಕೊಂಡು ನಾನಿಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಅಂದರೆ 6 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೋಬೇಕು. ಅದರಿಂದ ಒಂದು ಪಾಯಿಂಟ್ ಒಳಗಡೆಗೆ ನಾನಿಲ್ಲಿ ಲಾಕ್ ಮಾಡ್ಕೊಂಡಿರುವಂಥದ್ದು. ಫ್ರೆಂಡ್ಸ್, ಇದನ್ನು 2 ಸ್ಟೆಪ್ಪಲ್ಲಿ ಬೇಕಾದರೂ ನೀವು ವರ್ಕ್ನ ಮಾಡ್ಕೋಬೋದು. ನಾನಿಲ್ಲಿ ಸಿಂಗಲ್ ಸ್ಟೆಪ್ ಮಾಡ್ಕೊಳ್ಳೋದ್ರಿಂದ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮಾಡ್ಕೋಬೋದು. ಹಾಗೆಯೇ ನೋಡಿ, ಇಲ್ಲಿ ಇನ್ನೊಂದು ರೀತಿಯಲ್ಲಿ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ನಾನು 6 ಚೈನ್ನ ಹಾಕಿ ಸ್ವಲ್ಪ ದಾರನ ಎತ್ತಿ ಫಸ್ಟಿಗೆ ನಾವು 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ನೀಡಲ್ ಹಾಕಿ ನಾನು 6 ಚೈನ್ನ ವಾಪಸ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ವಿಡಿಯೋ ಮೇಲೆ ಹೋಗ್ಬಿಟ್ಟಿದೆ ನೋಡಿ, ಈ ರೀತಿ ಬೆಳ್ಕೊಂಡ್ರೆ ಅದು ಬರುತ್ತೆ. ಸೊ ನೀವು ಇಲ್ಲಿ ಫ್ರಂಟ್ ಸೈಡಿಂದಲೇ ಕೂಡ ಲಾಕ್ ಮಾಡ್ಕೋಬೋದು. ಇದು ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. 3 ಚೈನ್ ಹಾಕಿ ಕೂಡ ಇಲ್ಲಿ ನಾವು ಲಾಕ್ ಮಾಡ್ಕೊಂಡ ನಂತರ ನೀಡಲ್ಗೆ ಒಂದು ಸತಿ ದಾರನ ಸುತ್ತಿ
2 ಸತಿ ನಾವು 6 ಚೈನ್ ಹಾಕ್ಕೊಂಡಿವಲ್ಲ ಅದನ್ನು ಎರಡನ್ನೂ ಸೇರಿಸ್ಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಇಲ್ಲಿ ನಾವು 3 ಚೈನ್ ಬ್ಯಾಕ್ ಸೈಡಿಂದ ಹಾಕ್ಕೊಂಡಿರ್ತೀವಲ್ಲ, ಸೊ ಅದನ್ನು ಕೂಡ ಕೌಂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀಡಲ್ಗೆ ಒಂದು ಸತಿ ದಾರ ತಗೊಳ್ಳಿ, ನೀಡಲ್ಗೆ ಒಂದು ಸತಿ ದಾರ ತಗೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಈ ಗ್ಯಾಪಲ್ಲಿ ನಾನು ಒಟ್ಟು 12 ಡಬಲ್ ಕ್ರೋಶ ಕಂಬಗಳನ್ನ ಹಾಕೋತಾ ಇದ್ದೀನಿ. ಹಾಗೆಯೇ ಸ್ಟಾರ್ಟಿಂಗಲ್ಲಿರೋ 3 ಚೈನ್ನ ಸೇರಿಸ್ಕೊಂಡ್ರೆ 13 ಕಂಬ ಆಗುತ್ತೆ. ಅದಕ್ಕೆ ಕೊನೆಯಲ್ಲಿ ಒಂದು ಕಂಬನ ನಾವು ಲಾಕ್ಗೆ ನಾವು ಹಾಕೋಬೇಕಾಗುತ್ತೆ. ಯಾಕಂದರೆ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ನಾವು ಲಾಕ್ನ ಮಾಡಿರ್ತೀವಲ್ಲ, ಡಿಸೈನ್ನ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಒಟ್ಟು ನಮಗೆ ಈ ಒಂದು ಆರ್ಚಲ್ಲಿ 14 ಕಂಬಗಳು ಬರುತ್ತೆ. ಅರ್ಥ ಆಗ್ತಿದೆ ಅನ್ಕೋತೀನಿ. ಫಸ್ಟ್ ಹಾಕಿರೋ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಹಾಕಿರೋ 3 ಚೈನ್ ಜೊತೆಗೆ 12 ಕಂಬ, ಹಾಗೆಯೇ 6 ಚೈನ್ ಲಾಕ್ಗೆ ನಾವು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತೀವಿ. ಸೊ ಒಟ್ಟು ನಾವು 14 ಕಂಬಗಳನ್ನ ನಾವಿದರಲ್ಲಿ ಮಾಡ್ಕೋಬೇಕು. ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಆರ್ಚಿಗೆ ನೀವು ಕೌಂಟನ್ನ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಕಂಬಗಳನ್ನ ನೀವು ಹಾಕಬೇಕಾದ್ರೂ ಕೂಡ ನಿಮಗೆ ಈಸಿಯಾಗಿ ಕೌಂಟ್ ಮಿಸ್ ಆಗಲ್ಲ. ಸೊ ಹಾಗಾಗಿ ಪ್ರತಿ ಒಂದೊಂದು ಆರ್ಚ್ ಆದ ತಕ್ಷಣ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಕಂಬಗಳನ್ನ ಹಾಕ್ಕೊಂಡಿದ್ದೀವಿ ಅಂತ. ಯಾಕಂದರೆ ಇದರಲ್ಲಿ ನೀವು ಒಂದೇ ಸ್ಟೆಪ್ಪು, ಹಾಗಾಗಿ ನಿಮಗೆ ಅಷ್ಟೇನು ಗೊತ್ತಾಗೋದಿಲ್ಲ. 2 ಸ್ಟೆಪ್ಪಲ್ಲಿ ನೀವು ಈ ಒಂದು ಡಿಸೈನ್ ಮಾಡಲಿಕ್ಕೆ ಇದ್ದರೆ ಖಂಡಿತವಾಗ್ಲೂ ಮಿಸ್ ಆಗುತ್ತೆ. ಸೊ ಹಾಗಾಗಿ ಮರೆಯದೆ ಕಂಬಗಳು ಆದ ತಕ್ಷಣ ಎಷ್ಟು ಕಂಬಗಳಾಗಿದೆ ಅನ್ನೋದನ್ನು ಕೌಂಟ್ ಮಾಡ್ಕೊಳ್ಳಿ. ಹಾಗೆಯೇ ಕಂಬಗಳ ಲೆಂತು ಮೇಂಟೈನ್ ಮಾಡ್ಕೊಳ್ಳಿ. ಇಲ್ಲಿ 14 ಕಂಬ ಆದ ತಕ್ಷಣ ನಾನಿಲ್ಲಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಹಾಗೆ ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ನಾನು ಮತ್ತೆ ಇಲ್ಲಿ 3 ಬೀಡ್ಗಳನ್ನ ಒಟ್ಟಿಗೆ ತಗೊಂಡಿದ್ದೀನಿ. 3 ಬೀಡ್ಗಳನ್ನ ತಗೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸ್ವಲ್ಪ ಕೈಯಲ್ಲಿ ನಾನಿಲ್ಲಿ ಮೂವ್ ಮಾಡ್ಕೋತಾ ಇದ್ದೀನಿ ನೋಡಿ. ಚೂರು ಪ್ರೆಸ್ ಮಾಡಿಕೊಂಡ್ರೆ ಅದು ಅಲ್ಲಿಗೆ ಟ್ರಯಾಂಗಲ್ ಶೇಪಿಗೆ ಬರುತ್ತೆ. ಸೊ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಆರಿ ವರ್ಕ್ ಹಾಗೆಯೇ ಕ್ರೋಶ ಕುಚ್ಚು ನಿಮಗೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಲ್ಲಿ ಅವೈಲೇಬಲ್ ಇದೆ. ಇಂಟ್ರೆಸ್ಟ್ ಇರೋರು ಮಾತ್ರ ಕಾಲ್ ಮಾಡಿ. ಸೊ ಇಲ್ಲಿಂದ ಮತ್ತೆ ನಾನು ಒಂದು ಸಿಂಗಲ್ ಕ್ರೋಶ ಹಾಕಿ ಸ್ವಲ್ಪ ದಾರನ ಮೇಲೆ ಎತ್ತಿ ಹ್ಯಾಂಗಿಂಗ್ ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೀವು ಹ್ಯಾಂಗಿಂಗ್ ಬೀಡ್ ಬೇಡ ಅಂತಂದರೆ ಅದು ಸ್ಮಾಲ್ ಸೈಜ್ ಬೀಡನ್ನ ನಾವು ರೌಂಡ್ ಬೀಡನ್ನ ಆ್ಯಡ್ ಮಾಡಿದ್ದಿಲ್ಲ, ಸೊ ಅದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಈ ಸ್ಪೇಸಲ್ಲಿ 4 ಅಥವಾ 5 ಚೈನ್ಗಳನ್ನ ಹಾಕ್ಕೊಂಡ್ರೆ ನೀವು ಕುಚ್ಚನ್ನು ಬೇಕಾದರೂ ಕಟ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆ ಈ ಕಡೆ ಬೀಡ್ ಬಂದು ಮಿಡ್ಲಲ್ಲಿ ಕುಚ್ಚು ಬರುತ್ತೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಐಡಿಯಾಸ್ಗಳು ಒಂದೊಂದು ಮಾಡ್ತಾ ಒಂದೊಂದು ಐಡಿಯಾಗಳು ಬಂದಾಗ ಅದನ್ನು ಕೂಡ ಟಿಪ್ಸ್ ಆಗಿ ಕೊಡ್ತೀನಿ, ನೀವು ಅದನ್ನು ಫಾಲೋ ಮಾಡ್ಬೋದು. ಸೊ ಇಲ್ಲಿ ಬೀಡ್ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡಿದ ನಂತರ ಮತ್ತೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು 2 ಬೀಡ್ಗಳಿಗೆ ಸ್ವಲ್ಪ ಗ್ಯಾಪ್ ಅನ್ನೋದು ಸಿಗುತ್ತೆ. ಮತ್ತು ಇಲ್ಲಿ ನಾನು ಸ್ವಲ್ಪ ದಾರ ಮೇಲೆತ್ತಿ 3 ಬೀಡ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮರೀದೆ ಈ ಒಂದು ಡಿಸೈನ್ನ ವೀಡಿಯೋನ ನೋಡಿದವರು ಈ ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ವಿಡಿಯೋ ಯಾರಿಗೆಲ್ಲ ಈ ಒಂದು ಡಿಸೈನ್ ಕ್ರೋಶ ಕುಚ್ಚು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಅಲ್ಲಿ ಬೀಡ್ ಲಾಕ್ ಮಾಡಿದ ತಕ್ಷಣ 3 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡ್ಕೊಂಡು ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಮತ್ತೆ 6 ಚೈನ್ನ ಹಾಕ್ಕೊಂಡಿದ್ದೀನಿ.
6 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿಕೊಂಡು ಮತ್ತೆ ನಾನು ಅಲ್ಲಿಂದ 6 ಚೈನ್ ಹಾಕೋತಾ ಇದ್ದೀನಿ. ಮತ್ತೆ 6 ಚೈನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ದಾರನ ಮೇಲೆ ಎತ್ಕೊಂಡಿದ್ದೀನಿ ನೋಡಿ. ಇಲ್ಲಿ 3 ಚೈನ್ ಲಾಕ್ ಮಾಡ್ಕೊಂಡಿದ್ದಲ್ಲ, ಸೊ ಅಲ್ಲೇ ನಾವು ನೀಡಲ್ ಹಾಕಿ ದಾರಾನ ತಗೊಬರ್ಬೇಕು ನೋಡಿ. ತಗೊಬಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿಂದ 3 ಚೈನ್, ಸ್ವಲ್ಪ ದಾರನ ಮೇಲೆತ್ತಿ ಅಲ್ಲಿ 2ನೇ ಲಾಕ್ ಹಾಕ್ಕೊಂಡಿರ್ತೀವಲ್ಲ ಸಿಂಗಲ್ ಕ್ರೋಶೆ, ಅಲ್ಲಿ ಹೋಗಿ ದಾರ ತಗೊಬರ್ಬೇಕು. ದಾರ ತಗೊಬಂದು 2 ದಾರ ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಆ 2 ಸತಿ 6 ಚೈನ್ ಹಾಕಿರ್ತೀವಲ್ಲ ಅದನ್ನು 2 ಒಟ್ಟಿಗೆ ನಾವಿಲ್ಲಿ ಗ್ಯಾಪ್ ತಗೋಬೇಕು. ಒಟ್ಟಿಗೆ ತಗೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಅಲ್ಲಿ ಸೆಕೆಂಡ್ 3 ಚೈನ್ ಕೂಡ ಕೌಂಟಿಗೆ ಬರುತ್ತೆ. ಡಬಲ್ ಕ್ರೋಶ ಕಂಬಗಳನ್ನ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕೊನೆಯ ಕಂಬನ ನಾವಿಲ್ಲಿ ಆ 6 ಚೈನ್ ಇದೆಯಲ್ಲ ಲಾಕ್ ಮಾಡ್ಕೊಂಡಿರ್ತೀವಿ ಇಲ್ಲಿ, ಸೊ ಆ ಗ್ಯಾಪಲ್ಲಿ ಹೋಗಿ ಎಲ್ಲ ದಾರಗಳು ಕೂಡ ಒಟ್ಟಿಗೆ ಬರಲಿ ನೋಡ್ಕೊಳ್ಳಿ ಕರೆಕ್ಟಾಗಿ. ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಮಾಡಿಕೊಂಡು ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಂದ ಟರ್ನ್ ಮಾಡಿ ಮಾಡಿರುವಾಗ ಒಂಚೂರು ಬಟ್ಟೆಗೆ ಲಾಕ್ ಮಾಡಬೇಕಾದ್ರೆ 1 ಪಾಯಿಂಟ್ ಆಗುವಷ್ಟು, ಒಂದೇ 1 ಪಾಯಿಂಟ್ ಜಸ್ಟ್ ಒಳಗಡೆಗೆ ಲಾಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಡಿಸೈನ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಎಳ್ದಾಗಿ ಇರುತ್ತೆ. ಸೊ ಹಾಗಾಗಿ ಒಂದೇ 1 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡಿ, ಚೂರೇ ಚೂರು, ಜಾಸ್ತಿ ಏನು ಬೇಡ, ಆವಾಗ ನೀಟ್ ಫಿನಿಶಿಂಗ್ ಬರುತ್ತೆ ನೋಡಿ. ಅಲ್ಲಿ ಲಾಸ್ಟಲ್ಲಿ ನಾನು ಬೀಡ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಈ ಒಂದು ಡಿಸೈನಿಗೆ ಅರೌಂಡ್ ನೀವು 250, 300, 350 ತನಕ ಚಾರ್ಜ್ ಮಾಡ್ಕೋಬೋದು. ಪ್ಲಸ್ ಆಲ್ಸೋ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಎಲ್ಲದಕ್ಕೂ, ಯಾವುದೇ ಡಿಸೈನ್ಗಾದ್ರೂ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.